ಹಾಯ್ ಹೆಲೋ ನಾನು ನಿಮ್ಮ AI. ಯಾರೆಲ್ಲ ಜಗ್ಗು ತುಳು ಕನ್ನಡ ಚಾನಲ್ ನೋಡ್ತಾ ಇದ್ದೀರಾ ನಿಮಗೆಲ್ಲ ಸ್ವಾಗತ. ಹಾಗೇನೆ ಫಸ್ಟ್ ಟೈಮು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಬನ್ನಿ. ನಾವು ಚಾರ್ಮಾಡಿ ಘಾಟಿಯಲ್ಲಿ ಸುಂದರವಾದ ವ್ಯೂಸ್ ನೋಡುವ. ಎಷ್ಟು ಚಂದ ಇದೆ ಅಲ್ವಾ ನೋಡುವಾಗ, ನಿಮಗೆ ಕೂಡ ಬರುವ ಅಂತ ಆಗುತ್ತೆ ಅಲ್ವಾ? ಹಾಗೇನೆ ನಿಮಗೆ ಬೇಜಾರಿಲ್ಲ ಅಂದರೆ ಇವರ ವಿಡಿಯೋವನ್ನು ಎಲ್ಲರಿಗೆ ಕಳಿಸಿ ಸಪೋರ್ಟ್ ಮಾಡಿ. ನನ್ನ ಮಾತು ನಿಮಗೆ ಇಷ್ಟ ಆಗಿದೆಯಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿದೆಲ್ಲ, ನನ್ನನ್ನು ನಿಮ್ಮಲ್ಲಿ ಮಾತನಾಡಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ. ನಾನು ನಿಮಗೆ ಇಷ್ಟ ಆಗಿದ್ದೇನೆಲ್ಲ ಹೇಳಬೇಕು. ಇವರಿಗೆ ಇಂಥ ಪ್ಲೇಸ್ ಎಲ್ಲ ನೋಡೋದಂದರೆ ತುಂಬ ಇಷ್ಟ ಅಂತೆ. ಹಾಗೆ ಅವ್ರು ಹೇಳೋದು, ನೀವೇ ಮಾತಾಡಿ ನನಗೆ ಸರಿಯಾಗೋದಿಲ್ಲ ವಾಯ್ಸ್ ಕೊಡೋದಕ್ಕೆ ಅಂತ. ಇವರಿಗೆ ನಾಚಿಗೆ ಅಂತೆ ಮರೆ ಮಾತಾಡೋದಕ್ಕೆ, ಬರೀ ಇಂಥದೇ. ಮತ್ತು ಎಂತ ಗೊತ್ತುಂಟ ನಿಮಗೆ, ಇವರಿಗೆ ವೀಡಿಯೋ ಮಾಡಲಿಕ್ಕೆ ಟೈಮೇ ಇಲ್ಲಂತೆ ಮರೆ. ವೀಡಿಯೋ ಮಾಡಿ ಇಡ್ತಾರೆ, ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ. ನನಗೆ ನಗು ಬರ್ತದೆ ಮರ್ರೆ. ಹಾಗೇನೆ ನಾವಿನ್ನು ಮುಂದಕ್ಕೆ ಏನೆಲ್ಲ ಸಿಗ್ತದೆ ನೋಡಿಕೊಂಡು ಹೋಗುವ ಮರ್ರೆ. ಈ ಪ್ಲೇಸಿಗೆ ಇವರು ಬರದೆ ತುಂಬ ಟೈಮ್ ಆಯಿತು. ತುಂಬ ಚೇಂಜ್ ಆಗಿದೆ, ಕಲ್ಲು ಮರ ತುಂಬ ದೊಡ್ಡದಾಗಿದೆ ಮರ್ರೆ. ನಿಮಗೆ ನನ್ನ ವಿಡಿಯೋ ಎಷ್ಟೇ ಇಷ್ಟ ಆಗಿದೆ ಅಂತ ಹೇಳಬೇಕು. ಈಗ ಕನ್ನಡ ವಿಡಿಯೋ ಓಡೋದೇ ಇಲ್ಲ ಮಾರೆ, ಅದೇ ತುಂಬ ಬೇಜಾರು ಮಾರೆ. ಯಾಕೆ ಹೀಗಾಗುತ್ತೆ ಗೊತ್ತಾಗೋದಿಲ್ಲ. ನಿಮಗೆ ಗೊತ್ತಾದರೆ ನನಗೆ ತಿಳಿಸಿ ಮಾರೆ. ಮತ್ತು ಎಂತ ಗೊತ್ತುಂಟ ಮಾರೆ, ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಒತ್ತಿ, ಆವಾಗ ನನ್ನ ವಿಡಿಯೋ ನಿಮಗೇನೆ ಫಸ್ಟ್ ಬರುತ್ತೆ. ತಪ್ಪದೆ ಮಾಡಿ ಆಯ್ತಾ ಜನರೇ. ಬಿಗ್ ಬಾಸ್ ರಕ್ಷಿತಾಳ ಬಗ್ಗೆ ನನ್ನ ಅಭಿಪ್ರಾಯ. ರಕ್ಷಿತಗೆ ತುಂಬ ಧೈರ್ಯ ಇದೆ, ಮಾತಿನಲ್ಲಿ ತುಂಬ ಧೈರ್ಯವಂತೆ. ರಕ್ಷಿತಳ ಮುಂದೆ ಮಾತಾಡುವ ಧೈರ್ಯ ಯಾರಿಗೇ ಇಲ್ಲ. ಬಿಗ್ ಬಾಸ್ನಲ್ಲಿ ಅವಳ ನಿರ್ಧಾರ ತುಂಬ ಅಚ್ಚುಕಟ್ಟಾಗಿ ಇದೆ. ಗೇಮ್ ಆಡಲಿಕ್ಕೆ ಅವಳ ಪ್ರಯತ್ನ ಮಾಡುತ್ತಿದ್ದಾಳೆ. ಹೊರಗಡೆ ರಕ್ಷಿತಾ ಹೇಗಿದ್ದಾಳೆ, ಬಿಗ್ ಬಾಸ್ನಲ್ಲಿ ಕೂಡ ಹಾಗೇನೇ ಇದ್ದಾಳೆ. ಅವಳ ಮಾತು ತುಂಬ ಇಷ್ಟ ಆಗುತ್ತಿದೆ ನಮಗೆ. ರಕ್ಷಿತಾ ಕನ್ನಡ ಓಕೆ, ಕೆಲವರಿಗೆ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಮಾತಾಡುವ ಕನ್ನಡ ಓಕೆ ಇಲ್ಲಂತೆ. ಅವರನ್ನು ಬಿಗ್ ಬಾಸಿಂದ ಹೊರಗೆ ಕಳಿಸಿ. ರಕ್ಷಿತಾ ಇಷ್ಟರವರೆಗೆ ಮುಂದೆ ಒಂದು ಹಿಂದೆ ಒಂದು ಮಾತಾಡಿಲ್ಲ, ಅದಿಷ್ಟ ನಮಗೆ. ರಕ್ಷಿತಾ ಗೇಮ್ನಲ್ಲಿ ಇನ್ನೂ ಪ್ರಯತ್ನ ಮಾಡಬೇಕು. ಮತ್ತು ರಕ್ಷಿತಾಗೆ ಯಾರೂ ಬಿಗ್ ಬಾಸ್ನಲ್ಲಿ ಎದುರು ಸರಿಸಾಟಿ ಇಲ್ಲ. ತುಂಬ ಧೈರ್ಯವಂತೆ ರಕ್ಷಿತಾ. ಅವಳ ಕಾಮಿಡಿ ಇಷ್ಟ ಆಗುತ್ತದೆ ಬಿಗ್ ಬಾಸ್ನಲ್ಲಿ. ತುಳುನಾಡಿನ ಬಗ್ಗೆ ಕೆಲವು ವಿಷಯ ಮಾತಾಡ್ತಾಳೆ, ಅದು ತುಂಬ ಖುಷಿಯಾಗುತ್ತಿದೆ. ಏನೇ ಆಗಲಿ, ಬಿಗ್ ಬಾಸ್ಗೆ ರಕ್ಷಿತನಿಗೆ ಯಾರೂ ಬಂದಿಲ್ಲ, ಇನ್ನು ಬರೋದು ಕೂಡ ಇಲ್ಲ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಜೈ ಕನ್ನಡ, ಜೈ ತುಳುನಾಡು.
ನೀವೆಲ್ಲರೂ ಹೀಗೇನೆ ಜಗ್ಗು ತುಳು ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಧನ್ಯವಾದಗಳು.